ವೀಕ್ಷಕರೇ, ಸತ್ಯ ಅನ್ನೋದು ಕಲ್ಪನೆ ಅಥವಾ ಸುಳ್ಳಿಗಿಂತಲೂ ಕೂಡ ವಿಚಿತ್ರವಾದುದು ಎಂಬ ಮಾತಿದೆ. ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಹೊರಟಿರುವಂತಹ ಈ ಒಂದು ಕೇಸ್ ಕೂಡ ಈ ಒಂದು ಮಾತಿಗೆ ಅನ್ವರ್ಥವಾಗಿದೆ. ಈ ಒಂದು ಕೇಸ್ ಬಗ್ಗೆ ನೀವು ಕೇಳಿದ್ಮೇಲೆ ನಿಮ್ಗೆ ಇದನ್ನ ನಂಬೇಕೋ ಬೇಡವೋ ಅಂತ ಅಥವಾ ಇದನ್ನ ಸ್ವೀಕಾರ ಮಾಡಬೇಕೋ ಬೇಡವಾ ಎಂಬ ದ್ವಂದ್ವ ಶುರುವಾಗೋದಂತೂ ಖಚಿತ. ಒಂದು ಕ್ಷಣ ನಿಮ್ಮನ್ನ ಬೆಚ್ಚಿ ಬೀಳಿಸುವಂತ ದಂಗಾಗಿಸುವಂತ ಈ ಒಂದು ಕೇಸ್ ಯಾವುದು ವೀಕ್ಷಕರೇ? ಅದು 1980ನೇ ಇಸ್ವಿ ಡಿಸೆಂಬರ್ 21ನೇ ತಾರೀಕು. ಸ್ಥಳ ಅಮೆರಿಕದ ಲಾಸ್ ಏಂಜಲೀಸ್ ನಗರ. ಕ್ಯಾಲಿಫೋರ್ನಿಯಾದಲ್ಲಿ ಇರುವಂತಹ ಈ ಒಂದು ನಗರದ ಜೈಲಿನಲ್ಲಿ 40 ವರ್ಷದ ಒಬ್ಬ ಮಹಿಳೆಯನ್ನ ಏನೋ ಅಪರಾಧದ ಮೇಲೆ ಸೆರೆಮನೆಗೆ ತಳ್ಳಲಾಗುತ್ತೆ. ಆಕೆ ಜೈಲಿಗೆ ಬಂದಾಗ ಅಲ್ಲಿ 32 ವರ್ಷ ವಯಸ್ಸಿನ ಎಟ್ಟಾ ಲೂಯಿಸ್ ಸ್ಮಿತ್ ಎಂಬ ಹೆಸರಿನ ಇನ್ನೊಬ್ಬ ಮಹಿಳೆ ಇರ್ತಾಳೆ. ಆ ಒಂದು ಸಮಯದಲ್ಲಿ ಈ ಸ್ಮಿತ್ ನೆಲದ ಮೇಲೆ ಒರಗಿ ಮಲಗಿದ್ಲು. ಈ ಸ್ಮಿತ್ ಅಲ್ಲಿಗೆ ಕೇವಲ 4 ದಿನಗಳ ಹಿಂದೆ ಅಷ್ಟೇ ಬಂದಿದ್ಲು. ಆ ಒಂದು ನಗರದಲ್ಲಿ ಕೆಲವೇ ದಿನಗಳ ಹಿಂದೆ ಅಷ್ಟೇ ನರ್ಸ್ ಒಬ್ಬಳ ಕೊಲೆಯಾಗಿತ್ತು. ಆ ಒಂದು ಹತ್ಯೆಗೆ ಲೂಯಿಸ್ ಸ್ಮಿತ್ ಕಾರಣ ಅಂತ ಅವಳನ್ನು ತಂದು ಜೈಲಿಗೆ ಹಾಕಿದ್ರು. ಅಥವಾ ಈ ಒಂದು ಹತ್ಯೆಗೂ ಅವಳು ಏನೋ ಸಂಬಂಧ ಇರಬೇಕು ಅಂತ ಭಾವಿಸಿ ಪೊಲೀಸರು ಅವಳನ್ನ ಜೈಲಿಗೆ ಕಳುಹಿಸಿದ್ರು. ಜೈಲಿಗೆ ಹಾಕುವಂತ ಮುನ್ನ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಅವಳನ್ನ ಸುಮಾರು 10 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಲಾಗಿತ್ತು. ಪಾಲಿಗ್ರಾಫ್ ಪರೀಕ್ಷೆಯನ್ನು ಕೂಡ ಮಾಡಿದ್ರು. ಯಾವುದೇ ತರ ವಿಚಾರಣೆ ಮಾಡಿದ್ರು ಕೂಡ ಅವಳಿಂದ ಯಾವುದೇ ಸುಳಿವು ಸಿಗ್ಲಿಲ್ಲ. ಈಕೆ ತುಂಬಾ ಟಫ್ ಕ್ಯಾಂಡಿಡೇಟ್ ಅಂತ ಪೊಲೀಸರಿಗೆ ಬಹಳ ಬೇಗ ಮಂದಟ್ಟಾಯ್ತು. ಸ್ಮಿತ್ ಪೊಲೀಸರಿಗೆ ಈ ಒಂದು ಹತ್ಯೆ ಬಗ್ಗೆ ಸರಿಯಾದ ವಿವರಣೆಯನ್ನ ಕೊಡ್ಲಿಲ್ಲ. ಯಾವಾಗ ಇವಳಿಂದ ಸತ್ಯ ಬಾಯ್ಬಿಡಿಸೋದು ಸ್ವಲ್ಪ ಕಷ್ಟ ಅಂತ ಪೊಲೀಸರಿಗೆ ಗೊತ್ತಾಯ್ತು, ಆಗ ಅವರು ಅದಕ್ಕೊಂದು ಪ್ಲಾನ್ ಅನ್ನ ಮಾಡಿದ್ರು. ಅದೇನು ಅಂದ್ರೆ, ಸ್ಮಿತ್ ಇದ್ದಂತ ಸೆರೆಮನೆಯೊಳಗೆ ಅಂಡರ್ ಕವರ್ ಆಗಿದ್ದಂತ ಲೇಡಿ ಪೊಲೀಸ್ ಒಬ್ಬಳನ್ನ ಕೈದಿ ಹಾಗೆ ವೇಷವನ್ನ ಹಾಕಿ ಅವಳನ್ನ ಒಳ ಕಳಿಸಿ ಅವಳ ಜೊತೆ ಗೆಳೆತನವನ್ನ ಸಾಧಿಸಿ ಅವಳ ವಿಶ್ವಾಸವನ್ನ ಗಳಿಸಿ ಹೇಗಾದ್ರೂ ಮಾಡಿ ಸತ್ಯವನ್ನ ಅವಳಿಂದನೇ ಹೇಳಿಸಬೇಕು ಅಂತ ಪೊಲೀಸ್ ತಾವೇ ಒಬ್ಬರನ್ನ ಕೈದಿಯ ಹಾಗೆ ಅವಳಿದ್ದಂತ ಕೋಣೆಗೆ ಕಳುಹಿಸ್ತಾರೆ. ಪೊಲೀಸರ ಈ ಬಗೆಯ ಹೊಸ ಪ್ಲಾನ್ ನಿಜಕ್ಕೂ ವರ್ಕೌಟ್ ಆಗಿತ್ತು. ಪೊಲೀಸ್ ಅಂತ ಗೊತ್ತಿಲ್ಲದಂತ ಲೂಯಿಸ್ ಸ್ಮಿತ್ ಮುಂದೆ ಈ ಕೊಲೆಯ ಕುರಿತಾಗಿ ಬಾಯ್ಬಿಟ್ಟಂತ ಅನೇಕ ಸಂಗತಿಗಳು ತೀವ್ರ ಸಂಚಲನವನ್ನ ಸೃಷ್ಟಿ ಮಾಡಿದ್ವು. ವೀಕ್ಷಕರೇ, ಇಲ್ಲಿಂದ 44 ವರ್ಷಗಳ ಹಿಂದೆ ಆಕೆ ಹೇಳಿದಂತ ವಿಷಯಗಳು ಅವತ್ತಿನ ಅಮೆರಿಕನ್ ಮಾಧ್ಯಮದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಉಂಟುಮಾಡಿದ್ವು. ನಡೆದ ಕೊಲೆ ಬಗ್ಗೆ ಆಕೆ ಹೇಳಿದಂತ ವಿಷಯಗಳು ನಂಬೋದಕ್ಕೆ ಸಾಧ್ಯವಾಗದಂತ ರೀತಿಯಲ್ಲಿ ಗೋಚರಿಸಿದ್ವು. ಒಂದೊಳ್ಳೆ ಸಸ್ಪೆನ್ಸ್ ಕಥೆ ತರ ಇರುವಂತ ಆಕೆ ಕೊಟ್ಟಂತ ಆ ವಿವರಣೆ ಪೊಲೀಸರನ್ನೇ ಚಕಿತಗೊಳಿಸಿತ್ತು. ಆಕೆ ಹೇಳಿದಂತ ವಿಷಯಗಳನ್ನ ನಂಬೇಕೋ ಬೇಡುವಂತ ಒಂದು ಕ್ಷಣ ಅವರೇ ದಂಗಾಗಿ ಹೋಗಿದ್ರು. ವೀಕ್ಷಕರೇ, 80ರ ದಶಕದಲ್ಲಿ ಇಡೀ ಅಮೆರಿಕವನ್ನೇ ತಲ್ಲಣಗೊಳಿಸಿದಂತ ಈ ಲೂಯಿಸ್ ಸ್ಮಿತ್ಳ ಕೇಸ್ನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೋಚಕವಾಗಿ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಅವತ್ತು ಕೈದಿಯ ತರ ಅವಳಿದ್ದಂತ ರೂಮ್ಗೆ ಬಂದಂತ ಆ ಲೇಡಿ ಅಂಡರ್ ಕವರ್ ಪೊಲೀಸ್ ಲಾಕಪ್ ನ ಒಳಗೆ ಬಂದ ತಕ್ಷಣ ಅಲ್ಲಿದ್ದಂತ ಜೈಲರ್ ಅದನ್ನ ಹೊರಗಿನಿಂದ ಲಾಕ್ ಮಾಡಿ ಹೋಗ್ತಾರೆ. ಚಿಲಕದ ಸೌಂಡ್ ಆದಾಗ ಅಲ್ಲಿ ಒಳಗಡೆ ಮಲಗಿದಂತ ಸ್ಮಿತ್ ಎದ್ದು ಕುಳಿತುಕೊಳ್ತಾಳೆ. ಅವಳನ್ನ ನೋಡಿದ ತಕ್ಷಣ ಈಕೆ ಇಷ್ಟು ಬರ್ಬರವಾದ ಕೊಲೆಯನ್ನ ನಿಜಕ್ಕೂ ಮಾಡಿದಳ ಅಂತ ಸಂದೇಹ ಈ ಪೊಲೀಸ್ಗೆ ಶುರುವಾಯಿತು. ನೋಡೋದಿಕ್ಕೆ ಸರ್ವೇ ಸಾಧಾರಣವಾಗಿ ಸಭ್ಯಳಾಗಿ ಕಂಡಂತ ಅವಳನ್ನ ಕೊಲೆಗಾತಿ ಅನ್ನೋದಕ್ಕೆ ಯಾಕೋ ಆ ಪೊಲೀಸರ ಬುದ್ಧಿ ಮನಸ್ಸು ಒಪ್ಲಿಲ್ಲ. ಆದ್ರೆ ಮೊದ್ಲೇ ಅವಳೊಬ್ಬ ಪೊಲೀಸ್. ಈ ಪೊಲೀಸರ ಕೆಲಸನೇ ಎಲ್ಲರನ್ನೂ ಕೂಡ ಅನುಮಾನಿಸೋದು. ಕೇವಲ ವ್ಯಕ್ತಿಯ ಮೇಲ್ನೋಟದ ದೃಷ್ಟಿನಿಂದ ಆ ವ್ಯಕ್ತಿ ಕೆಟ್ಟವರು ಅಥವಾ ಒಳ್ಳೆಯವರು ಅಂತ ನಿರ್ಧಾರ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ವ್ಯಕ್ತಿ ಮೇಲ್ನೋಟಕ್ಕೆ ಕಾಣೋದಕ್ಕೂ ಅವನ ಒಳಗಿನ ಮನಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಈಕೆ ತರ ಮುಗ್ಧರಂತೆ ಕಾಣುವಂತ ಎಷ್ಟೋ ಜನ ಅಪರಾಧಿಗಳನ್ನ ಪೊಲೀಸ್ ಇಲಾಖೆ ಈವರೆಗೂ ಪತ್ತೆ ಹಚ್ಚಿದೆ. ಹೀಗಾಗಿ ನೋಡಿದ ತಕ್ಷಣನೇ ಅವಳು ನಿರ್ದೋಷಿ ಅಂತ ಆತುರದ ನಿರ್ಧಾರಕ್ಕೆ ಬರೋದು ತಪ್ಪು ಅಂತ ಈ ಅಂಡರ್ ಕವರ್ ಪೊಲೀಸ್ಗೆ ಚೆನ್ನಾಗಿನೇ ಗೊತ್ತಿತ್ತು. ಸ್ವಲ್ಪ ಹೊತ್ತು ಈ ರೀತಿ ಕುಳಿತಂತ ಈ ಅಂಡರ್ ಕವರ್ ಏಜೆಂಟ್ ಸ್ವಲ್ಪ ಹೊತ್ತಿನ ನಂತರ ಈ ಲೂಯಿಸಳನ್ನ ನೀನೇನ್ ತಪ್ಪು ಮಾಡಿ ಇಲ್ಲಿಗೆ ಬಂದೆ, ನಿನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಸಹಜವಾಗಿನೇ ಕೇಳಿದ್ಲು. ಈ ಒಂದು ಮಾತಿಗೆ ಲೂಯಿಸ್ ಒಮ್ಮೆ ಗಂಭೀರವಾಗಿ ಕಣ್ಣು ರೆಪ್ಪೆಯನ್ನ ಮೇಲೆ ಮಾಡಿ ಅದ್ರ ಬಗ್ಗೆ ನೀನು ಹೇಳಿದ್ರೆ ನೀನು ಖಂಡಿತ ಅದನ್ನ ನಂಬೋದಿಲ್ಲ ಅಂತ ಹೇಳಿದ್ಲು. ಆಗ ಕೈದಿಯ ವಿಷಯದಲ್ಲಿದ್ದಂತ ಆ ಮಹಿಳಾ ಪೊಲೀಸ್, ಓಹೋ ಹಾಗಾದ್ರೆ ಅದೇನು ಅಂತ ಹೇಳು, ನೀನೇನ್ ಕೆಲಸ ಮಾಡಿ ಇಲ್ಲಿಗೆ ಬಂದೆ ಅಂತ ಮತ್ತೊಮ್ಮೆ ಒತ್ತಾಯಿಸಿ ಕೇಳಿದ್ಲು. ಈ ಪ್ರಶ್ನೆಗೆ ಲೂಯಿಸ್ ಕೊಟ್ಟಂತ ಉತ್ತರ ಅವಳ ಬಗ್ಗೆ ಪೊಲೀಸ್ಗೆ ಈ ಮೊದಲೇ ಬಂದಿದಂತ ಭಾವನೆಯನ್ನ ಬುಡಮೇಲು ಮಾಡುವಂತಿತ್ತು. ಅಂದ್ರೆ ಅವಳನ್ನ ನೋಡಿದ ತಕ್ಷಣ ಅವಳು ಒಳ್ಳೆಯವಳು ಇರಬಹುದೇನೋ, ಅವಳು ಈ ಒಂದು ಕೆಲಸವನ್ನ ಮಾಡಿರಲ್ಲ ಅಂತ ಈ ಪೊಲೀಸ್ ಭಾವಿಸಿದ್ಲು. ಈಗ ಈ ಲೂಯಿಸ್ ಹೇಳಿದಂತ ಮಾತುಗಳಿಂದ ತಾನು ಅವಳ ಬಗ್ಗೆ ಅಂದ್ಕೊಂಡಿದ್ದೆಲ್ಲ ತಪ್ಪು ಅನ್ಸೋದಕ್ಕೆ ಈಕೆಗೆ ಶುರುವಾಗಿತ್ತು. ಇನ್ನು ಮುಂದುವರೆದು ಈ ಲೂಯಿಸ್ ನಾನು ಮಾಡದಂತ ಈ ಒಂದು ಕೆಲಸದ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಸಿನಿಮಾನೇ ತೆಗಿಬಹುದು. ಈ ಕಥೆ ಆ ತರ ಇದೆ ಅಂತ ಹೇಳಿದ್ಲು. ಅಲ್ಲಿ ಒಬ್ಬ ಅಮಾಯಕ ನರ್ಸ್ ದಾರುಣವಾಗಿ ಕೊಲ್ಲಲ್ಪಟ್ಟಿದ್ದಾಳೆ. ಆದ್ರೆ ಇವಳು ನೋಡಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಕೂಡ ಕನಿಕರವನ್ನ ಪಡೆದೆ ಇದನ್ನ ಸಿನಿಮಾ ಕಥೆ ಮಾಡಬಹುದು ಅಂತ ಹೇಳ್ತಿದ್ದಾಳೆ. ಇವಳ ಮನಸ್ಥಿತಿ ಎಷ್ಟು ವಿಕೃತ ಇರಬೇಕು ಅಂತ ಅವಳಿಗೆ ಅನ್ಸೋದಕ್ಕೆ ಶುರುವಾಗಿತ್ತು. ಇವಳು ಈ ತರ ಹೇಳ್ತಿರ್ಬೇಕಾದ್ರೆ ಖಂಡಿತ ಇವಳು ಈ ಒಂದು ಕೊಲೆಯನ್ನ ತಾನೇ ಫೇಮಸ್ ಆಗಲಿಕ್ಕೆ ಅಂತಾನೆ ಮಾಡಿದ್ದಾಳೆ ಅಂತ ಈ ಪೊಲೀಸ್ಗೆ ಅನ್ಸಿತ್ತು. ಆ ಒಂದು ಸೆರೆಮನೆಯಲ್ಲಿ ಈ ಲೂಯಿಸ್ಗೆ ಗೊತ್ತಿಲ್ಲದೆ ಏನೇನು ನಡೀತಾ ಇತ್ತು. ಅವಳ ಮುಂದೆ ಇದ್ದಂತ ಖೈದಿಯ ವೇಷದ ಈ ಮಹಿಳಾ ಅಂಡರ್ ಕವರ್ ಪೊಲೀಸ್ ಜೇಬಲ್ಲಿ ಇದ್ದಂತ ಮೈಕ್ ರಹಸ್ಯವಾಗಿ ಸ್ಮಿತ್ ಹೇಳ್ತಾ ಇದ್ದ ಎಲ್ಲವನ್ನೂ ಕೂಡ ಸದ್ದಿಲ್ಲ ಹಾಗೆ ರೆಕಾರ್ಡ್ ಮಾಡ್ಕೊಳ್ತಾ ಇತ್ತು. ಅಲ್ಲಿಂದ ಅದು ಪೊಲೀಸ್ ಅಧಿಕಾರಿಗಳಿಗೂ ಕೇಳಿಸ್ತಾ ಇತ್ತು. ಈ ಲೂಯಿಸಳನ್ನ ಈ ಪೊಲೀಸ್ ಅಧಿಕಾರಿನೇ ಅರೆಸ್ಟ್ ಮಾಡಿದ್ದು. ಅವ್ರಿಗೆ ಸತ್ಯ ಏನು ಅಂತ ಗೊತ್ತಾಗಬೇಕಿತ್ತು. ಹೀಗಾಗಿ ಅತ್ಯಂತ ಜಾಗರೂಕತೆಯಿಂದ ಅವಳು ಹೇಳೋದಕ್ಕೆ ಶುರು ಮಾಡದಂತ ಎಲ್ಲ ವಿವರಗಳನ್ನು ಕೂಡ ರಹಸ್ಯವಾಗಿ ದಾಖಲಿಸಿಕೊಂಡು ಅವರು ಈ ಕೊಲೆಯ ಬಗ್ಗೆ ಒಂದು ರಿಪೋರ್ಟ್ ಹಾಗೂ ಥಿಯರಿಯನ್ನ ರೆಡಿ ಮಾಡಿ ಇಟ್ಕೊಳ್ತಾರೆ.
ಹಾಗಾದ್ರೆ ಅವರು ರೆಡಿ ಮಾಡಿದಂತ ಆ ಒಂದು ಥಿಯರಿ ಏನ್ ಗೊತ್ತಾ? ಅದು ಈ ರೀತಿ ಇತ್ತು. ವೀಕ್ಷಕರೇ, 6 ದಿನಗಳ ಹಿಂದೆ ಅಲ್ಲಿಯ ಆಸ್ಪತ್ರೆ ಒಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಂತಹ ಮೆಲಾನಿ ಎಂಬಾಕೆ ಅವತ್ತು ಎಂದಿನಂತೆ ರೆಡಿಯಾಗಿ ಮನೆಯಿಂದ ಡ್ಯೂಟಿಗೆ ಹೊರಟಿದ್ಲು. ಆದ್ರೆ ಡ್ಯೂಟಿಗೆ ಹೊರಟಂತ ಅವಳು ಆಸ್ಪತ್ರೆಯನ್ನ ಸೇರ್ಲೇ ಇಲ್ಲ. ಈ ಒಂದು ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಕಣ್ಮರೆಯಾದಂತ ಅವಳ ಬಗ್ಗೆ ಅವಳ ಮನೆಯವರು ಒಂದು ಮಿಸ್ಸಿಂಗ್ ದೂರನ್ನ ದಾಖಲಿಸ್ತಾರೆ. ಈ ಒಂದು ದೂರನ್ನ ಪರಿಗಣಿಸಿದಂತ ಪೊಲೀಸರು ಅವಳಿಗಾಗಿ ಸರ್ಚಿಂಗ್ ಅನ್ನ ನಡೆಸ್ತಾರೆ. ಆದ್ರೆ ಮುಂದಿನ 2 ದಿನಗಳ ಕಾಲ, ಅಂದ್ರೆ 2 ದಿನ ಕಳೆದರೂ ಕೂಡ ಮೆಲಾನಿಯ ಸುಳಿವು ಸಿಗ್ಲಿಲ್ಲ. ಆಗ ಈ ಲೂಯಿಸ್, ಅದೇ ಈಗ ಅರೆಸ್ಟ್ ಆಗಿದ್ದಾಳಲ್ಲ, ಅವಳು ನೇರ ಪೊಲೀಸರ ಬಳಿಗೆ ಬಂದು ನನಗೆ ಈ ಮೆಲಾನಿ ಎಲ್ಲಿದ್ದಾಳೆ ಅಂತ ಗೊತ್ತಿದೆ ಅಂತ ಹೇಳಿದ್ಲು. ಆಗ ಒಬ್ಬ ಪೊಲೀಸ್ ಅಧಿಕಾರಿ ಆ ಸಿಟಿಯ ಒಂದು ನಕ್ಷೆನ ಅವಳ ಮುಂದೆ ಇಟ್ಟು, ಹಾಗಾದ್ರೆ ತೋರ್ಸು, ಮೆಲಾನಿ ಎಲ್ಲಿದ್ದಾಳೆ ಅಂತ ಮಾರ್ಕ್ ಮಾಡುವಂತ ಕೇಳಿದ್ರು. ಆಗ ಈ ಲೂಯಿಸ್ ಅಲ್ಲಿರುವಂತ ಲೋಪಾಸ್ ಕ್ಯಾನನ್ ಕಣಿವೆಯಿಂದ ಸುಮಾರು 40 ಕಿಲೋಮೀಟರ್ ದೂರದ ಈ ಒಂದು ಸ್ಥಳದ ಸುತ್ತಮುತ್ತ ನಿಮ್ಗೆ ಈ ಮೆಲಾನಿಯ ದೇಹ ಸಿಗುವಂತ ಚಾನ್ಸ್ ಇದೆ ಅಂತ ಆಕೆ ಹೇಳಿದ್ಲು. ಪೊಲೀಸರಿಗೆ ಅವಳ ವಿವರಣೆ ಕೇಳಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸರಿ, ನೀನ್ ಹೇಳ್ತಿರೋದು ನಿಜ ಅಂತ ಒಪ್ಕೊಳ್ಳೋಣ, ಆದ್ರೆ ನಿನ್ಗೆ ಇದೆಲ್ಲ ಹೇಗ್ ಗೊತ್ತು ಅಂತ ಕೇಳಿದ್ರು. ಆಗ ಈ ಲೂಯಿಸ್ ನನ್ಗೆ ಅದ್ರ ಬಗ್ಗೆ ಗೊತ್ತು ಅಂತಷ್ಟೇನೆ ಉತ್ತರ ಕೊಟ್ಟಿದ್ಲು. ಅವಳು ಹೇಳಿದಂತ ಉತ್ತರ ಕೇಳಿ ಪೊಲೀಸರಿಗೆ ಇನ್ನಷ್ಟು ಆಶ್ಚರ್ಯ ಆಗುತ್ತೆ. ಆಗ ಆಕೆಗೆ, ನೋಡಿ ಮೇಡಮ್, ನೀವು ಏನ್ ಹೇಳ್ತಿದ್ದೀರಾ ಅಂತ ನಿಮ್ಗೆ ಏನಾದ್ರೂ ಅರಿವಿದೆಯಾ? ನೀವು ಅಲ್ಲಿರುವಂತ ಒಂದು ಶವದ ಬಗ್ಗೆ ಹೇಳ್ತಿದ್ದೀರಿ, ಅಲ್ಲಿ ಶವ ಇದೆ ಅಂತ ನಿಮ್ಗೆ ಹೇಗ್ ಗೊತ್ತು ಅಂತ ಮತ್ತೆ ಕೇಳಿದ್ರು. ಆಗ ಈ ಲೂಯಿಸ್, ಸರ್, ನನಗೆ ನನ್ನ ಅಂತರಾತ್ಮ ಹಾಗಂತ ಹೇಳ್ತಾ ಇದೆ. ಆ ಒಂದು ಶವ ಖಂಡಿತ ಅಲ್ಲೇ ಎಲ್ಲೋ ಇದೆ ಅಂತ ನನ್ನ ಮನಸ್ಸು ನನಗೆ ಸೂಚನೆ ಕೊಡ್ತಿದೆ. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ಲು. ದಿಗ್ಭ್ರಾಂತರಾದಂತ ಪೊಲೀಸರು ಅವಳನ್ನ ಒಂದ್ಸಲ ಮೇಲಿಂದ ಕೆಳಗೆ ದಿಟ್ಟಿಸಿ ನೋಡಿದ್ರು. ಇವಳು ಇಷ್ಟೆಲ್ಲ ಹೇಳ್ತಿರೋದು ನೋಡಿದ್ರೆ ಇವಳು ಈ ಕೇಸ್ಗೆ ಒಂದ್ ರೀತಿ ಸಹಾಯವನ್ನೇ ಮಾಡ್ತಿದ್ದಾಳೆ ಅಂತ ಅವ್ರಿಗೆ ಅನ್ನಿಸ್ತು. ನಂತರ ಪೊಲೀಸರು ಇವಳ ಹಿನ್ನೆಲೆ ಬಗ್ಗೆ ಚೆಕ್ ಮಾಡಿದಾಗ ಅವಳು ಒಂದು ದೊಡ್ಡ ಏರೋಸ್ಪೇಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತ ವಿಷಯ ಗೊತ್ತಾಗುತ್ತೆ. ಅಲ್ಲಿಯ ಸರ್ಕಾರದಿಂದನೇ ಆಕೆಗೆ ಆ ಉದ್ಯೋಗ ಸಿಕ್ಕಿತ್ತು. ಅಂದ್ರೆ ಅದಕ್ಕೆ ಬೇಕಾದಂತ ಅಗತ್ಯ ದಾಖಲೆಗಳನ್ನ ಅವಳು ಸರ್ಕಾರಕ್ಕೆ ಒದಗಿಸಿದ್ಲು. ಇಂಥವಳು ಈ ರೀತಿ ಹೇಳ್ತಾ ಇದ್ದಾಳೆ ಅಂದ್ರೆ ಒಂದು ಇವಳು ಸುಳ್ಳು ಹೇಳ್ತಿರ್ಬೇಕು, ಅಥವಾ ಈ ಒಂದು ಕೊಲೆಗೂ ಇವಳಿಗೂ ಏನಾದರೂ ಸಂಬಂಧ ಇರಬೇಕು ಅಂತ ಪೊಲೀಸರು ಸಂದೇಹ ಪಡ್ತಾರೆ. ಮೇಡಮ್, ನೀವು ನಾಳೆ ಬನ್ನಿ, ನಾವು ಹೆಲಿಕಾಪ್ಟರ್ ನಲ್ಲಿ ನೀವು ಹೇಳಿದಂತ ಸ್ಥಳವನ್ನ ಸರ್ಚ್ ಮಾಡಿ ಅಲ್ಲಿ ಮೆಲಾನಿಯ ಶವ ಇದೆಯಾ ಇಲ್ವಾ ಅಂತ ನೋಡೋಣ. ಈಗ ಹೋಗಿ ನಾಳೆ ಮಿಸ್ ಮಾಡದೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿಂದ ಹೊರಟ ನಂತರ ಇದಾಗಿ ಸ್ವಲ್ಪ ಹೊತ್ತಿಗೆ ಸ್ಟೇಷನ್ಗೆ ಮತ್ತೆ ಅವತ್ತೇ ಬಂದಂತ ಲೂಯಿಸ್ ಈ ಸಲ ತನ್ನ ಮಕ್ಕಳ ಸಹಿತ ಅಲ್ಲಿಗೆ ಬಂದಿದ್ಲು. ಅವರನ್ನ ಕಾರಲ್ಲೇ ಬಿಟ್ಟು ಸ್ಟೇಷನ್ ಒಳಗೆ ಬಂದವಳು, ಸರ್, ನಾನು ಇವತ್ತು ನನ್ನ ಮಕ್ಕಳ ಜೊತೆಗೆ ಅಲ್ಲಿಗೆ ಹೋಗಿದ್ದೆ. ಮೆಲಾನಿಯ ಶವವನ್ನು ಕೂಡ ನಾನು ನೋಡಿದೆ. ನನ್ನ 7 ವರ್ಷದ ಮಗ ಆ ಶವವನ್ನ ನನಗೆ ತೋರಿಸ್ತಾ. ಈಗ ಅವನು ಕಾರ್ ಒಳಗೇನೆ ಕುಳಿತಿದ್ದಾನೆ ಅಂತ ಹೇಳಿದ್ಲು. ಅವಳು ಹೇಳಿದ್ದನ್ನ ಕೇಳಿ ಪೊಲೀಸರಿಗೆ ನಿಜಕ್ಕೂ ಶಾಕ್ ಆಗಿತ್ತು. ಅವಳ ಮಾತನ್ನ ಅವ್ರಿಗೆ ನಂಬೋದಿಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲ, ನಾವು ಇವಳಿಗೆ ನಾಳೆ ಹೋಗೋಣ ಅಂತ ಹೇಳಿದ್ವಲ್ಲ, ಇವಳು ನೋಡಿದ್ರೆ ಇವತ್ತೇ ಹೋಗಿ ನೋಡ್ಕೊಂಡು ಬಂದು ಹೇಳ್ತಿದ್ದಾಳೆ. ಏನಿರಬಹುದು ಇದರ ಮರ್ಮ ಅಂತ ಪೊಲೀಸರು ಯೋಚಿಸ್ತಾರೆ. ನಂತರ ಇವಳು ಹೇಳ್ತಿರೋದು ನಿಜನ ಅಥವಾ ಸುಳ್ಳ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವರು ತಕ್ಷಣ ಅವಳನ್ನ ಕರ್ಕೊಂಡು ಅವಳು ಹೇಳಿದಂತ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಯಾವ ಸ್ಪಾಟ್ ನಲ್ಲಿ ಮೆಲಾನಿಯ ಶವ ಇದೆ ಅಂತ ಅವಳು ಹೇಳಿದ್ಲು, ಅದೇ ಒಂದು ಸ್ಪಾಟ್ ನಲ್ಲಿ ಮೆಲಾನಿಯ ಶವ ನಿಜವಾಗೂ ಅನಾಥವಾಗಿ ಬಿದ್ದಿತ್ತು. ಆಕೆಯನ್ನ ಯಾರೋ ಅತ್ಯಂತ ಬರ್ಬರ ರೀತಿಯಲ್ಲಿ ಕೊಲೆ ಮಾಡಿ ಅಲ್ಲಿ ಹಾಕಿ ಹೋಗಿದ್ರು. ಮೆಲಾನಿಯ ಶವ ನೋಡದಂತ ಪೊಲೀಸರು ತಮ್ಮ ಕಣ್ಣನ್ನೇ ತಾವು ನಂಬದಂತಾದ್ರು. ತಕ್ಷಣ ಅವರು ಈಕೆ ಕೈ ಹಿಡಿದು, ನನಗೆ ನಿಮ್ಮ ಮೇಲೆ ಪೂರ್ತಿ ಸಂದೇಹ ಇದೆ, ಈ ಒಂದು ಶವಕ್ಕೂ ನಿಮ್ಗೂ ಏನೋ ಸಂಬಂಧ ಇದೆ, ಅದನ್ನ ನೀವು ಹೇಳೋವರೆಗೂ ನಾವು ನಿಮ್ಮನ್ನ ಬಿಡೋದಿಲ್ಲ, ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳಿ ಆಕೆಯನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಆವಾಗ್ಲೇ ನೋಡಿ ಈ ಪೊಲೀಸರು ಅವಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದು. ಅವಳನ್ನ ನಾನಾ ವಿಧದಲ್ಲಿ ವಿಚಾರಣೆ ಮಾಡಿದ್ರು ಕೂಡ ಅವಳು ಯಾವುದು ಸತ್ಯ ಅನ್ನೋದನ್ನ ಬಾಯ್ಬಿಡ್ಲಿಲ್ಲ. ಎಷ್ಟು ವಿಚಾರಣೆ ಮಾಡಿದ್ರು ಅವಳಿಂದ ಇದರ ರಹಸ್ಯ ಗೊತ್ತಾಗದೇ ಇದ್ದಾಗ ವಿಧಿಯಿಲ್ಲದೆ ಪೊಲೀಸ್ ಈ ರೀತಿ ತಮ್ಮ ಒಬ್ಬ ಅಧಿಕಾರಿಯನ್ನೇ ಕೈದಿಯ ತರ ವೇಷವನ್ನ ಹಾಕಿಸಿ ಅವಳಿದ್ದಂತ ಸೆಲ್ ಒಳಗೆ ಬಿಟ್ಟಿದ್ರು. ಈಗ ಅವಳ ಹತ್ರ ಇಷ್ಟೆಲ್ಲ ವಿಷಯವನ್ನ ಲೂಯಿಸ್ ಹೇಳಿದ್ಲು. ಅವಳು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದಂತ ಪೊಲೀಸ್ಗೂ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ಲೂಯಿಸ್ ಪದೇ ಪದೇ ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡಬಹುದು ಅಂತ ಹೇಳ್ತಾ ಇದ್ಲು. ಇವಳು ಆ ಶವ ಇದ್ದಂತ ಜಾಗವನ್ನ ಮಾತ್ರ ತೋರಿಸಿದ್ಲು, ಆದ್ರೆ ಅವಳೇ ಅದನ್ನ ಹತ್ಯೆ ಮಾಡಿದ್ದಾಳೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇರ್ಲಿಲ್ಲ. ಅವಳಿಗೂ ಈ ಒಂದು ಶವಕ್ಕೂ ಏನೋ ಸಂಬಂಧ ಇದೆ ಅಂತ ಊಹೆಯನ್ನ ಮಾಡಿ ಹೇಳಬಹುದಿತ್ತಷ್ಟೇ ಹೊರತು ಅದನ್ನ ನಿರೂಪಿಸೋದಕ್ಕೆ ಪೊಲೀಸರ ಬಳಿ ಯಾವುದೇ ಸಾಕ್ಷ್ಯಾಧಾರ ಇರ್ಲಿಲ್ಲ. ಈ ರೀತಿ ಯಾರೋ ಒಬ್ರು ಪೊಲೀಸರ ಬಳಿ ಬಂದು ಶವ ಅಲ್ಲಿದೆ ಅಂತ ಹೇಳೋದು ಅಥವಾ ನಾನು ಶವ ನೋಡಿದೆ ಅಂತ ಹೇಳೋದು ಹಾಗೂ ಅದ್ರ ಬಗ್ಗೆ ರಿಪೋರ್ಟ್ ಅನ್ನ ಮಾಡೋದು ಕಾನೂನು ಪ್ರಕಾರ ಯಾವುದೇ ಅಪರಾಧ ಅಲ್ಲ. ಈ ಲೂಯಿಸ್ ಕೂಡ ಅದಷ್ಟನ್ನೇ ಮಾಡಿದ್ಲು. ಈಗ ಪೊಲೀಸರು ಈ ಕೊಲೆಗೂ ಆಕೆಗೂ ಏನ್ ಸಂಬಂಧ, ಈ ಒಂದು ಕೊಲೆ ಅವಳೇ ಮಾಡಿದ್ದಂತ ಪೊಲೀಸರು ಸರಿಯಾದ ಸಾಕ್ಷಿ ಸಹಿತ ಅವಳನ್ನ ತಪ್ಪಿತಸ್ಥಳನ್ನಾಗಿ ಸಾಬೀತು ಮಾಡಬೇಕಿತ್ತು. ಆದ್ರೆ ಅದು ಅವರಿಂದ ಸಾಧ್ಯ ಆಗಿರ್ಲಿಲ್ಲ. ಪೊಲೀಸರು ಈ ಒಂದು ಪ್ರಯತ್ನದಲ್ಲಿದ್ದಾಗಲೇ ಅವ್ರಿಗೆ ಒಂದು ಅನಾಮಿಕ ಫೋನ್ ಕರೆ ಬರುತ್ತೆ. ಆ ಒಂದು ಫೋನ್ ಕಾಲ್ ಇಡೀ ಕೇಸಿನ ಗತಿಯನ್ನೇ ಬದಲಿಸ್ತಾ ಹೋಗುತ್ತೆ. ವೀಕ್ಷಕರೇ, ಅವತ್ತು ಡಿಸೆಂಬರ್ 17ನೇ ತಾರೀಕು ಲೂಯಿಸ್ ತಾನು ಮೆಲಾನಿಯ ಶವ ನೋಡಿದೆ ಅಂತ ಬಂದು ಪೊಲೀಸರ ಹತ್ರ ರಿಪೋರ್ಟ್ ಮಾಡಿದ್ಲು. ಇದಕ್ಕೂ ಮೊದಲು ಅವಳು ತನ್ನ ಆಫೀಸ್ನಲ್ಲಿ ಕುಳಿತುಕೊಂಡು ರೇಡಿಯೋವನ್ನ ಕೇಳ್ತಾ ಕೆಲಸವನ್ನ ಮಾಡ್ತಿದ್ಲು. ಆ ಒಂದು ರೇಡಿಯೋದಲ್ಲಿ ಈ ರೀತಿ ಮೆಲಾನಿ ಅನ್ನುವಂತ ನರ್ಸೊಬ್ಳು ನಾಪತ್ತೆಯಾಗಿದ್ದಾಳೆ, ಅವಳ ಕಾರ್ ಇಂಥ ಒಂದು ಸ್ಪಾಟ್ ನಲ್ಲಿದೆ, ಅವಳು ಕಣ್ಮರೆಯಾಗುವಾಗ ಈ ರೀತಿಯ ಡ್ರೆಸ್ ಅನ್ನ ಹಾಕಿದ್ಲು ಅಂತೆಲ್ಲ ಅವಳ ಬಗ್ಗೆ ಇರುವಂತ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಈ ಲೂಯಿಸ್ ಅವತ್ತು ರೇಡಿಯೋದಲ್ಲಿ ಕೇಳಿಸ್ಕೊಂಡಿದ್ಲು. ಅವತ್ತು ಕಚೇರಿಯಲ್ಲಿ ಈ ಲೂಯಿಸ್ ಒಬ್ಬಳನೆ ಕುಳಿತಿದ್ಲು.
ಆ ಒಂದು ಅಲರ್ಟ್ ಸುದ್ದಿಯನ್ನ ಅವಳು ಕೇಳಿಸ್ಕೊಳ್ತಿದ್ದಾಗ ಅವಳಿದ್ದಂತ ರೂಮಲ್ಲಿ ಯಾರದೋ ಒಂದು ಧ್ವನಿ ಕೇಳಿಸುತ್ತೆ. ಆ ಒಂದು ಶವ ಅಲ್ಲಿಲ್ಲ, ಅದು ಬೇರೆ ಕಡೆ ಇದೆ. ಏಕಾಏಕಿ ಬಂದಂತ ಧ್ವನಿಯಿಂದ ಬೆಚ್ಚಿ ಬಿದ್ದಂತ ಈ ಲೂಯಿಸ್ ಭಯದಿಂದ ಕಂಪಿಸ್ತಾ ತಕ್ಷಣ ಹಿಂದಿರುಗಿ ನೋಡ್ತಾಳೆ. ಆದ್ರೆ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಇಡೀ ರೂಮಲ್ಲಿ ಅವಳು ಒಬ್ಳೇ ಇದ್ಲು. ಇದಾದ ಸ್ವಲ್ಪ ಹೊತ್ತಲ್ಲಿ ಲೂಯಿಸ್ಗೆ ಏನೋ ಒಂದು ವಿಧದ ಭ್ರಮೆ ಕಾಡೋದಕ್ಕೆ ಶುರುವಾಗುತ್ತೆ. ಅವಳ ಮನಸ್ಸಿನ ಒಳಗೆ ಒಂದಷ್ಟು ಚಿತ್ರಗಳು ಕಾಣಿಸ್ತವೆ. ಒಂದು ಉದ್ದನೆಯ ಮಣ್ಣಿನ ರಸ್ತೆ, ಅದರಲ್ಲಿ ಯಾವುದೋ ಒಂದು ಕಾರ್ ಚಲಿಸ್ತಿರುವ ಹಾಗೆ, ಹಾಗೂ ಆ ರಸ್ತೆ ಎರಡೂ ಬದಿ ಇದ್ದಂತ ಪೊದೆಗಳು, ಯಾರೋ ಒಬ್ಬ ನರ್ಸ್ನ ಯೂನಿಫಾರ್ಮ್ ಹಾಗೂ ಅಲ್ಲೊಂದು ಕೈ ಪರ್ಸ್, ಇವೆಲ್ಲ ಅವಳ ಮನಸ್ಸಲ್ಲಿ ತಟ್ಟನೆ ಕಾಣಿಸುತ್ತೆ. ಆ ರಸ್ತೆಯ ಒಂದು ಬದಿಯಲ್ಲಿ ಒಂದು ವೈಟ್ ಕಲರ್ ಶೂ ಅನಾಥವಾಗಿ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಅದು ಈ ನರ್ಸ್ ಧರಿಸಿರುವಂತ ಶೂ ತರನೇ ಇತ್ತು. ಇಷ್ಟೆಲ್ಲ ದೃಶ್ಯಾವಳಿಗಳು ಬಹು ಅಚಾನಕ್ಕಾಗಿ ಹಾಗೂ ಅನಿರೀಕ್ಷಿತವಾಗಿ ಆಕೆ ಮನಸ್ಸಲ್ಲಿ ಫ್ಲಾಶ್ ಆಗಿದ್ವು. ಹಾಗಾಗಿ ಇದು ನಿಜನೋ ಇಲ್ವೋ ಅಂತ ಅವಳು ಗೊಂದಲಕ್ಕೆ ಬಿದ್ದಿದ್ಲು. ಇದನ್ನೇ ಅವಳು ಪೊಲೀಸರ ಹತ್ರ ಹೋಗಿ ಅವತ್ತು ವಿವರಿಸಿದ್ದು. ತನ್ನ ಮನಸ್ಸಲ್ಲಿ ಅವತ್ತು ಫ್ಲಾಶ್ ಆದಂತ ದೃಶ್ಯಗಳ ಆಧಾರದ ಮೇಲೆ ನನ್ನ ಅಂತರಾತ್ಮ ಈ ರೀತಿ ಹೇಳ್ತಾ ಇದೆ, ನನಗೆ ಅವಳ ಶವ ಅಲ್ಲೇ ಎಲ್ಲೋ ಇದೆ ಅಂತ ಅನಿಸ್ತಾ ಇದೆ ಅಂತ ಲೂಯಿಸ್ ಪೊಲೀಸರಿಗೆ ರಿಪೋರ್ಟ್ ಮಾಡಿದ್ಲು. ಅವರು ಸರಿ, ನೀವು ನಾಳೆ ಬನ್ನಿ ಅಂತ ಹೇಳಿದಾಗ ಅಲ್ಲಿಯವರೆಗೂ ಕಾಯುವಂತ ತಾಳ್ಮೆ ಇಲ್ಲದಂತ ಲೂಯಿಸ್ ಅವತ್ತೇ ಮಧ್ಯಾಹ್ನದ ಮೇಲೆ ತನ್ನ ಮಕ್ಕಳ ಸಹಿತ ಕಾರಲ್ಲಿ ಅವಳ ಮನಸ್ಸಿಗೆ ಫ್ಲಾಶ್ ಆದಂತ ಸ್ಥಳದ ಕಡೆ ಡ್ರೈವ್ ಮಾಡಿಕೊಂಡು ಹೊರಟಿದ್ಲು. ಅಲ್ಲಿ ಆ ಮೆಲಾನಿಯ ಶವ ಇದ್ದೇ ಇದೆ ಅಂತ ಅವಳ ಒಳ ಮನಸ್ಸಿಗೆ ಅನಿಸ್ತಾ ಇತ್ತು. ಅದನ್ನೇ ಅವತ್ತು ಅವಳು ಪೊಲೀಸರ ಹತ್ರ ಕೂಡ ಹೇಳಿದ್ದು. ಅವಳು ತನ್ನ ಮಕ್ಕಳ ಜೊತೆ ಸರ್ಚ್ ಮಾಡುವಾಗ ಅಲ್ಲಿ ಒಂದು ಶೂ ಬಿದ್ದದೊಳಗೆ ಕಾಣಿಸುತ್ತೆ. ಅಷ್ಟರಲ್ಲಿ ಅವಳ 7 ವರ್ಷದ ಮಗ ಅಲ್ಲೊಂದ್ ಕಡೆ ಇದ್ದಂತ ಮೆಲಾನಿಯ ಶವದ ಬಗ್ಗೆ ಪತ್ತೆ ಹಚ್ಚುತ್ತಾನೆ. ಆ ಒಂದು ಶವ ನೋಡಿದವನೇ ತನ್ನ ತಾಯಿಗೆ ಅದ್ರ ಬಗ್ಗೆ ತಿಳಿಸಿದ್ದ. ಲೂಯಿಸ್ ಅವತ್ತು ಸಾಯಂಕಾಲ ಪೊಲೀಸ್ ಹತ್ರ ಬಂದು ನಾನು ನನ್ನ ಮಕ್ಕಳ ಜೊತೆ ಅಲ್ಲಿ ಶವ ನೋಡಿದೆ ಅಂತ ಹೇಳಿದ್ಲು. ಆದ್ರೆ ಅವಳ ಆಫೀಸ್ ನಲ್ಲಿ ಅವತ್ತು ಅವಳ ಮೈಂಡಿಗೆ ಫ್ಲಾಶ್ ಆದಂತ ಆ ದೃಶ್ಯ ಸನ್ನಿವೇಶಗಳು ಹಾಗೂ ಅವಳಿಗೆ ಕೇಳಿಸಂತ ಒಂದು ಅಗೋಚರ ಧ್ವನಿ ಇದ್ಯಾವುದು ಕೂಡ ಸುಳ್ಳಾಗಿರ್ಲಿಲ್ಲ. ಇದೆಲ್ಲ ಕೂಡ ನಿಜನೇ ಆಗಿತ್ತು. ಇದೇ ಕಾರಣಕ್ಕೇನೆ ಅರೆಸ್ಟ್ ಆಗಿದಂತ ಲೂಯಿಸ್ ತನಗಾದಂತ ಈ ಒಂದು ಅನುಭವದ ಬಗ್ಗೆ ಒಂದು ಸಿನಿಮಾ ತೆಗಿಬಹುದು ಅಂತ ಹೇಳಿದ್ದು. ಆಕೆ ಹೇಳ್ತಿರೋದನ್ನೆಲ್ಲ ಡಿಕೋಡ್ ಮಾಡುವಂತ ಪ್ರಯತ್ನ ಮಾಡ್ತಿರುವಾಗಲೇ ಪೊಲೀಸರಿಗೆ ಯಾವುದೋ ಒಂದು ಫೋನ್ ಕರೆ ಬಂದಿತ್ತು ಅಂತ ಹೇಳಿದ್ನಲ್ಲ. ಆ ಒಂದು ಫೋನ್ ಕಾಲ್ ಯಾವುದಂದ್ರೆ ಅದು ಪಕ್ಕದ ಸ್ಟೇಷನ್ ಪೊಲೀಸರಿಂದ ಬಂದಿತ್ತು. ಅದರಲ್ಲಿ ಅವರು ನಾವು ಈ ನರ್ಸ್ ಕೊಲೆಗೆ ಸಂಬಂಧಪಟ್ಟ ಹಾಗೆ 3 ಜನ ಆರೋಪಿಗಳನ್ನ ಹಿಡಿದಿದ್ದೇವೆ. ಅವರು ಈ ಒಂದು ಹತ್ಯೆ ಬಗ್ಗೆ ನಮ್ಮ ಹತ್ರ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಅದೆಲ್ಲವನ್ನು ಕೂಡ ನಾವು ದಾಖಲಿಸಿಕೊಂಡು ಅವರ ಹೇಳಿಕೆಯನ್ನ ಸಂಗ್ರಹಿಸಿ ಅವರನ್ನೀಗ ಅರೆಸ್ಟ್ ಮಾಡಿದೀವಿ ಅಂತ ಪೊಲೀಸರು ಫೋನಲ್ಲಿ ತಿಳಿಸಿದ್ರು. ಆ ನರ್ಸಳನ್ನ ಈ 3 ಕೊಲೆ ಮಾಡಿದಂತ ಸಾಕ್ಷಿ ಸಹಿತ ಪ್ರೂವ್ ಆಗಿತ್ತು. ಅವ್ರಿಗೆ ಅಲ್ಲಿಯ ಸೆಷನ್ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡುತ್ತೆ. ಅಂದ್ರೆ ಇಲ್ಲಿ ಲೂಯಿಸ್ ಹೇಳದಂತ ಎಲ್ಲಾ ವಿಷಯಗಳು ಕೂಡ ನಿಜ ಅಂತ ಪೊಲೀಸ್ಗೆ ಗೊತ್ತಾಗುತ್ತೆ. ಈ ಒಂದು ಕೇಸ್ಗೂ ಹಾಗೂ ಈ ಲೂಯಿಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಕೆನ ನಿರ್ದೋಷಿ ಅಂತ ಅವತ್ತೇ ಅವಳನ್ನ ಜೈಲಿಂದ ಬಿಡುಗಡೆ ಕೂಡ ಮಾಡ್ತಾರೆ. ಹಾಗಾದ್ರೆ ಅವತ್ತು ಅವಳ ಮನಸ್ಸಿಗೆ ಅನಿಸಿದ್ದು ಹಾಗೂ ಕಾಣಿಸಿದ್ದೆಲ್ಲ ನಿಜ. ಇದೆಲ್ಲ ನಡೆದು 6 ವರ್ಷಗಳ ನಂತರ ತನ್ನ ಮೇಲೆ ಸುಮ್ಮನೆ ಅನುಮಾನ ಪಟ್ಟು ಜೈಲಿಗೆ ಹಾಕಿದಕ್ಕೋಸ್ಕರ ಈ ಲೂಯಿಸ್ ಪೊಲೀಸರ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆಯನ್ನ ಹೂಡ್ತಾಳೆ. ಅದರಲ್ಲಿ ಅವಳು ಗೆಲ್ತಾಳೆ ಕೂಡ. ಆಗ ಈ ಇಡೀ ಕೇಸ್ ಅಮೆರಿಕದ ತುಂಬಾ ಸೆನ್ಸೇಷನ್ ಅನ್ನ ಉಂಟುಮಾಡಿತ್ತು. ಈ ಲೂಯಿಸ್ಗೆ ಅವತ್ತು ಆದಂತ ಅನುಭವ ನಿಜವೇ ಆದ್ರೂ ಕೂಡ ಇಲ್ಲೊಂದು ಅನುಮಾನ ಹಾಗೇನೆ ಉಳಿತು. ಈ ನರ್ಸ್ಗೂ ಅವಳಿಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲದೆ ಹೋದ್ರೂ ಕೂಡ ಕೊಲೆಯಾದವಳ ಧ್ವನಿ ಅವಳಿಗೆ ಯಾಕೆ ಕೇಳಿಸ್ತು? ಕೊಲೆಯಾದಂತ ನರ್ಸ್ ಯಾವ ಕಾರಣಕ್ಕೆ ಎಲ್ಲರನ್ನ ಬಿಟ್ಟು ತನ್ನ ಕೊಲೆಯ ಸುಳಿವನ್ನ ಸಂಬಂಧನೇ ಇರದಂತ ಈ ಲೂಯಿಸ್ಗೆ ಈ ರೀತಿ ಕೊಟ್ಟಿದ್ಲು? ಈ ಬಗ್ಗೆ ಯಾವುದೇ ಉತ್ತರ ಇದುವರೆಗೂ ಸಿಕ್ಕಿಲ್ಲ. ಈ ಒಂದು ನಿಗೂಢ ರಹಸ್ಯವನ್ನ ಯಾರಿಂದನೂ ಇದುವರೆಗೂ ಬೇಯಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ವೀಕ್ಷಕರೇ, ಈ ಇಡೀ ಕೇಸಿನ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಂಥ ಒಂದು ದೇಜಾವು ತರದ ಅನುಭವ ನಿಜಾನ? ಇದೆಲ್ಲ ನಡೆಯುತ್ತಾ? ನಿಮ್ಗೆ ಯಾವಾಗ್ಲಾದ್ರೂ ಈ ತರ ಅನುಭವ ಆಗಿದೆಯಾ? ಅಥವಾ ಈ ತರ ಅನುಭವ ಆದವ್ರ ಬಗ್ಗೆ ಎಲ್ಲಾದ್ರೂ ಕೇಳಿದ್ದೀರಾ? ಈ ಒಂದು ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.